ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಏನು ಬಾಗಲಕೋಟೆ ಉಪಚುನಾವಣಾ ಕಣ ರಂಗೇರ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬಿಜೆಪಿ ಪಕ್ಷದಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ BY ವಿಜೇಂದ್ರ ಅವರು ಈಗ ಪ್ರಚಾರಕ್ಕೆ ಅಂದ್ರೆ ಅಖಾಡಕ್ಕೆ ಇಳಿದ್ರೆ ಅವ್ರನ್ನ ಮಾತಾಡ್ಸೋಣ ಹೇಗಿದೆ ವಾತಾವರಣ ಅಂತ. ಸರ್, ಈಗ ಪ್ರಚಾರ ತುಂಬಾನೇ ಬರದಿಂದ ಸಾಗ್ತಾ ಇದೆ. ಇದೆಲ್ಲ ವಾತಾವರಣ ನೋಡಿದ್ರೆ ಏನು ಅನಿಸುತ್ತೆ ಸರ್? ದಿನೇ ದಿನೇ ಕ್ಷೇತ್ರದ ಮತದಾರರ ಒಲವು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೆಚ್ಚಾಗ್ತಾ ಇರುವಂಥದ್ದು. ಕಾರ್ಯಕರ್ತರು ಇವತ್ತು ಉತ್ಸಾಹದಲ್ಲಿದ್ದಾರೆ. ನಮ್ಮ ಅಭ್ಯರ್ಥಿಗಳು ಬೆಳಗ್ಗೆ ಮುಂಜಾನೆ 7 ಗಂಟೆಯಿಂದನೇ ಇವತ್ತು ಪಾದಯಾತ್ರೆ ಮುಖೇನ ಇವತ್ತು ಮತಯಾಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ವಾತಾವರಣ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ಮುಖ್ಯಮಂತ್ರಿಗಳ ಆದಿಯಾಗಿ ಇಲ್ಲಿ ಬಂದು ಏನೇ ಬಿಟ್ಬಿಟ್ರು ಕೂಡ ಮತದಾರರು ಬಿಜೆಪಿನ ಆಶೀರ್ವಾದ ಮಾಡ್ತಾರೆ, ಚರಂತಿ ಮಠವನ್ನು ಗೆಲ್ಲಿಸ್ತಾರೆ. ಸರ್, ಒಂದೇನಂದ್ರೆ CM ಅವರು ಬಾದಾಮಿಲಿ ಹಿಂದೆ ನಿಂತಾಗ ಕೂಡ ಕೇವಲ 1 ಸಾರಿ ಪ್ರಚಾರಕ್ಕೆ ಬಂದಿದ್ರು. ಅಂಥದ್ದು 5 ಸಾರಿ ಇಲ್ಲಿ 5 ಸಾರಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಏನು ಮುನ್ಸೂಚನೆ ಸರ್? ದುರಂತ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಒಂದು ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆ. ಆದ್ರೆ ಅಂತ ಬಾಗಲಕೋಟೆ ಜಿಲ್ಲೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಕಾಂಗ್ರೆಸ್ನವರು ಇವತ್ತು ಮುಖ್ಯಮಂತ್ರಿಗಳು. ಹಾಗಾಗಿ ಇವ್ರು ಏನೇ ಬಂದು ಇಲ್ಲಿ ಭಾಷಣಗಳು ಮಾಡಿದ್ರು ಸಹ ಜನರಿಗೆ ವಾಸ್ತವಿಕ ಸತ್ಯ ಏನು ಅಂತೇಳಿ ಅರ್ಥ ಆಗಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ನಿಮ್ಗೆ ಯಾವುದೇ ರೀತಿ ಅನುಮಾನಗಳು ಬೇಡ. ನಮ್ಮ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ್ ಅವರು ಬಹಳ ದೊಡ್ಡ ಅಂತರದಲ್ಲಿ ಅವರು ವಿಜಯಶಾಲಿ ಆಗ್ತಾರೆ. ಇಡೀ ಸಚಿವ ಸಂಪುಟ ಬಿಡ್ತಾ ಇದೆ. ಆಯಾ ಸಮುದಾಯದ ಮತಗಳನ್ನ ಸೆಳೆಯುವಲ್ಲಿ ತಂತ್ರವನ್ನು ಮಂಡಿಸ್ತಾ ಇದ್ದಾರೆ. ತಂತ್ರ ಕುತಂತ್ರ ಯಾವುದೂ ಕೂಡ ನಡೆಯೋದಿಲ್ಲ. ಜನರ ಆಶೀರ್ವಾದ ನಮ್ಮ ಚರಂತಿಮಠರ ಮೇಲಿದೆ. ಯಾವ ಕುತಂತ್ರವೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ, ತಂತ್ರವೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಬನ್ನಿ ಪೂಜಾರಿ, ಬನ್ನಿ. ಏನು ಬಾಗಲಕೋಟೆ ಉಪಚುನಾವಣಾ ಕಣ ರಂಗೇರ್ತಾ ಇರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬಿಜೆಪಿ ಪಕ್ಷದಿಂದ ಬಿಜೆಪಿ ರಾಜ್ಯಾಧ್ಯಕ್ಷರಾದಂತ BY ವಿಜೇಂದ್ರ ಅವರು ಈಗ ಪ್ರಚಾರಕ್ಕೆ ಅಂದ್ರೆ ಅಖಾಡಕ್ಕೆ ಇಳಿದ್ರೆ ಅವ್ರನ್ನ ಮಾತಾಡ್ಸೋಣ ಹೇಗಿದೆ ವಾತಾವರಣ ಅಂತ. ಸರ್, ಈಗ ಪ್ರಚಾರ ತುಂಬಾನೇ ಬರದಿಂದ ಸಾಗ್ತಾ ಇದೆ. ಇದೆಲ್ಲ ವಾತಾವರಣ ನೋಡಿದ್ರೆ ಏನು ಅನಿಸುತ್ತೆ ಸರ್? ದಿನೇ ದಿನೇ ಕ್ಷೇತ್ರದ ಮತದಾರರ ಒಲವು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಹೆಚ್ಚಾಗ್ತಾ ಇರುವಂಥದ್ದು. ಕಾರ್ಯಕರ್ತರು ಇವತ್ತು ಉತ್ಸಾಹದಲ್ಲಿದ್ದಾರೆ. ನಮ್ಮ ಅಭ್ಯರ್ಥಿಗಳು ಬೆಳಗ್ಗೆ ಮುಂಜಾನೆ 7 ಗಂಟೆಯಿಂದನೇ ಇವತ್ತು ಪಾದಯಾತ್ರೆ ಮುಖೇನ ಇವತ್ತು ಮತಯಾಚನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ವಾತಾವರಣ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ಮುಖ್ಯಮಂತ್ರಿಗಳ ಆದಿಯಾಗಿ ಇಲ್ಲಿ ಬಂದು ಏನೇ ಬಿಟ್ಬಿಟ್ರು ಕೂಡ ಮತದಾರರು ಬಿಜೆಪಿನ ಆಶೀರ್ವಾದ ಮಾಡ್ತಾರೆ, ಚರಂತಿ ಮಠವನ್ನು ಗೆಲ್ಲಿಸ್ತಾರೆ. ಸರ್, ಒಂದೇನಂದ್ರೆ CM ಅವರು ಬಾದಾಮಿಲಿ ಹಿಂದೆ ನಿಂತಾಗ ಕೂಡ ಕೇವಲ 1 ಸಾರಿ ಪ್ರಚಾರಕ್ಕೆ ಬಂದಿದ್ರು. ಅಂಥದ್ದು 5 ಸಾರಿ ಇಲ್ಲಿ 5 ಸಾರಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಅಂತಂದ್ರೆ ಏನು ಮುನ್ಸೂಚನೆ ಸರ್? ದುರಂತ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಒಂದು ರಾಜಕೀಯ ಪುನರ್ಜನ್ಮ ಕೊಟ್ಟಿರ್ತಕ್ಕಂಥದ್ದು ಬಾಗಲಕೋಟೆ ಜಿಲ್ಲೆ. ಆದ್ರೆ ಅಂತ ಬಾಗಲಕೋಟೆ ಜಿಲ್ಲೆಯನ್ನ ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ದಾರೆ ಕಾಂಗ್ರೆಸ್ನವರು ಇವತ್ತು ಮುಖ್ಯಮಂತ್ರಿಗಳು. ಹಾಗಾಗಿ ಇವ್ರು ಏನೇ ಬಂದು ಇಲ್ಲಿ ಭಾಷಣಗಳು ಮಾಡಿದ್ರು ಸಹ ಜನರಿಗೆ ವಾಸ್ತವಿಕ ಸತ್ಯ ಏನು ಅಂತೇಳಿ ಅರ್ಥ ಆಗಿದೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ, ನಿಮ್ಗೆ ಯಾವುದೇ ರೀತಿ ಅನುಮಾನಗಳು ಬೇಡ. ನಮ್ಮ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ್ ಅವರು ಬಹಳ ದೊಡ್ಡ ಅಂತರದಲ್ಲಿ ಅವರು ವಿಜಯಶಾಲಿ ಆಗ್ತಾರೆ. ಇಡೀ ಸಚಿವ ಸಂಪುಟ ಬಿಡ್ತಾ ಇದೆ. ಆಯಾ ಸಮುದಾಯದ ಮತಗಳನ್ನ ಸೆಳೆಯುವಲ್ಲಿ ತಂತ್ರವನ್ನು ಮಂಡಿಸ್ತಾ ಇದ್ದಾರೆ. ತಂತ್ರ ಕುತಂತ್ರ ಯಾವುದೂ ಕೂಡ ನಡೆಯೋದಿಲ್ಲ. ಜನರ ಆಶೀರ್ವಾದ ನಮ್ಮ ಚರಂತಿಮಠರ ಮೇಲಿದೆ. ಯಾವ ಕುತಂತ್ರವೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ, ತಂತ್ರವೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಬನ್ನಿ ಪೂಜಾರಿ, ಬನ್ನಿ.